ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಎಲ್ಲಿ ಸ್ತ್ರೀಯರಿಗೆ ಪೂಜನೀಯ ಸ್ಥಾನ ಕೊಟ್ಟು ಗೌರವಿಸಲಾಗುತ್ತದೋ ಅಲ್ಲಿ ದೇವರುಗಳು ವಾಸ ಮಾಡ್ತಾರೆ ಅನ್ನೋ ಮಾತು ಪುರಾತನ ಕಾಲದಿಂದಲೂ ಕೇಳಿಕೊಂಡೇ ಬಂದಿದ್ದೇವೆ. ಹಾಗಂತ ಹೆಣ್ಣಿಗೆ ಸವಾಲುಗಳು, ಶೋಷಣೆಗಳು ಅಂದಿನಿಂದ ಇಂದಿಗೂ ಕಡಿಮೆಯಾಗಿಲ್ಲ. ವಿಧಾನಗಳು ಬದಲಾಗಿರಬಹುದಷ್ಟೇ, ಈ ಪುರುಷ ಪ್ರಧಾನ ವ್ಯವಸ್ಥೆಯನ್ನ ಮೀರಿ ಬೆಳೆಯೋದು ಪ್ರಜಾಪ್ರಭುತ್ವದ ಸಮಾನತೆಯ ಕಾಲದಲ್ಲೂ ಹೇಳಿಕೊಳ್ಳುವಷ್ಟು ಸುಲಭವಲ್ಲ. ಬಹುತೇಕ ಮನೆಯಲ್ಲೇ ಪ್ರಾರಂಭವಾಗುವ ಅಸಮಾನತೆ ಸಮಾಜದಲ್ಲಿ ಇಂದಿಗೂ ಹೆಣ್ಣಿಗೆ ಕಣ್ಣಿಗೆ ಕಾಣದ ಮುಳ್ಳಿನ ಬೇಲಿಯಾಗಿ ತಡೆ ಹಾಕ್ತಾನೆ ಇದೆ. ಅದನ್ನು ದಾಟೋ ಸಾಹಸ ಮಾಡೋ ಹೆಣ್ಮಕ್ಳ ಸಂಖ್ಯೆ ತೀರಾ ಕಡಿಮೆ. ಕ್ಷೇತ್ರ ಯಾವುದೇ ಇರಲಿ, ಗಂಡು ಕುಲದ ಸವಾಲಿನ ಬೇಲಿ ದಾಟಿ ಬೆಳೆಯೋ ಹೆಣ್ಣು ಮಕ್ಕಳ ವಿಶೇಷ ಕಾರ್ಯಕ್ರಮ ಇದೀಗ ನಿಮಗಾಗಿ. ಇದು ಲೇಡೀಸ್ ಫಸ್ಟ್. ನಾನು ಅಕ್ಷತಾ ಕುಲಕರ್ಣಿ. ನಮ್ಮ ಲೇಡೀಸ್ ಫಸ್ಟ್ ಸಂಚಿಕೆಯ ಇವತ್ತಿನ ದಿಟ್ಟ ಹೆಣ್ಣು ಮಗಳು ರೋಹಿಣಿ ಸಿಂಧೂರಿ. ರೋಹಿಣಿ ಸಿಂಧೂರಿ ದಾಸರಿ ಕರ್ನಾಟಕದ ಜನರಿಗೆ ಇದು ತೀರಾ ಪರಿಚಿತ ಹೆಸರು. ರಾಜ್ಯದ ಕೆಲವೇ ದಕ್ಷ ಹಾಗೂ ದಿಟ್ಟ ಐಎಎಸ್ ಅಧಿಕಾರಿಗಳಲ್ಲಿ ರೋಹಿಣಿ ಸಿಂಧೂರಿ ಕೂಡ ಒಬ್ರು. ವಿವಿಧ ಇಲಾಖೆಗಳ ಪ್ರಮುಖ ಅಧಿಕಾರಿಯಾಗಿ, ಜಿಲ್ಲಾಧಿಕಾರಿಯಾಗಿ ಸಾಹಸ ಮಾಡಿದ ರೋಹಿಣಿ ಸಿಂಧೂರಿ ಅವರ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲದ ಒಂದಷ್ಟು ಮಾಹಿತಿಗಳು ನಿಮಗಾಗಿ ವಿಶೇಷ ಲೇಡೀಸ್ ಫಸ್ಟ್ ಸಂಚಿಕೆಯಲ್ಲಿ. ರೋಹಿಣಿ ಸಿಂಧೂರಿ ಮೂಲತಃ ತೆಲಂಗಾಣದ ಹೈದರಾಬಾದ್ನವರು. ಖಮ್ಮಂ ಜಿಲ್ಲೆಯ ಸತ್ತಪಳ್ಳಿ ತಾಲೂಕಿನ ರುದ್ರಾಕ್ಷಪಲ್ಲಿ ಗ್ರಾಮದ ಶ್ರೀ ಲಕ್ಷ್ಮೀ ರೆಡ್ಡಿ ಹಾಗೂ ದಾಸರಿ ಜೈಪಾಲ್ ರೆಡ್ಡಿ ಅವರ ಮಗಳು. ಜನಿಸಿದ್ದು ಮೇ 30, 1984ರಲ್ಲಿ. ಹೈದರಾಬಾದ್ನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ ರೋಹಿಣಿ ಅವರನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಕಳಿಸಬೇಕು ಅಂತ ಹೆತ್ತವರು ಬಯಸಿದ್ರು. ಆದ್ರೆ ತಾಯಿಯ ಸಮಾಜ ಸೇವೆ ಹಾಗೂ ಜನರೊಂದಿಗೆ ಬೆರೆತು ಮಾಡುವ ಚಟುವಟಿಕೆಗಳನ್ನ ನೋಡಿದ ರೋಹಿಣಿ ಸಿಂಧೂರಿಯವರು ಹಿಮಾಯತ್ ನಗರದ ಆರ್ಸಿ ರೆಡ್ಡಿ ಕೋಚಿಂಗ್ ಸೆಂಟರ್ನ ಸಿವಿಲ್ ಸರ್ವಿಸ್ ತರಬೇತಿ ಕೇಂದ್ರಕ್ಕೆ ಸೇರ್ತಾರೆ. 2009ರ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ರೋಹಿಣಿಯವರು ದೇಶಕ್ಕೆ 43ನೆಯ ಸ್ಥಾನ ಪಡೆದು ಆರಂಭದಲ್ಲೇ ಯಶಸ್ಸಿನ ಮುನ್ನುಡಿಯನ್ನ ಬರೆದಿದ್ದಾರೆ. ನಂತರ ಕರ್ನಾಟಕ ಕೇಡರ್ ಸೇವೆಗೆ ಬಂದ ರೋಹಿಣಿ ಸಿಂಧೂರಿಯವರು ಕೇಂದ್ರ ನಾಗರಿಕ ಸೇವೆಗೆ ಆಯ್ಕೆಯಾದ ಮೊದಲಿಗೆ ಆಗಸ್ಟ್ 29, 2011ರಲ್ಲಿ ತುಮಕೂರಿನಲ್ಲಿ ಸಹಾಯಕ ಆಯುಕ್ತರಾಗಿ ಸೇರ್ತಾರೆ. ಈ ಸಮಯದಲ್ಲಿ ತುಮಕೂರಿನ ನಗರಾಭಿವೃದ್ಧಿ ವಿಭಾಗದ ಉಸ್ತುವಾರಿ ಆಯುಕ್ತರಾಗಿದ್ದ ರೋಹಿಣಿಯವರು ತೆರಿಗೆ ಸಂಗ್ರಹದ ಗಣಕೀಕರಣ, ನಿಗಮ ಭೂಮಿ ಸ್ವಾಧೀನ, ಜನನಿಬಿಡ ರಸ್ತೆಗಳಲ್ಲೂ ಯಶಸ್ವಿ ರಸ್ತೆ ಕಾಮಗಾರಿ ಇತ್ಯಾದಿ ಜನಪರ ಕಾರ್ಯಗಳಿಗೆ ಇಂದಿಗೂ ತುಮಕೂರಿನ ಜನತೆ ರೋಹಿಣಿಯವರನ್ನ ಸ್ಮರಿಸುತ್ತಾರೆ. ನಂತರ 2013ರ ಆಗಸ್ಟ್ 10ರಿಂದ ಬೆಂಗಳೂರಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸ್ವಯಂ ಉದ್ಯೋಗ ಯೋಜನೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಾರೆ. ಮುಂದೆ ಅವರು ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾರೆ. ಮಂಡ್ಯ ಕೃಷಿ ಪ್ರಧಾನ ಜಿಲ್ಲೆಯಾಗಿದ್ದು ಮುಖ್ಯವಾಗಿ ಕಬ್ಬು ಮತ್ತು ಭತ್ತ ಇಲ್ಲಿ ಹೆಚ್ಚಾಗಿ ಬೆಳೀತಾರೆ. ರೋಹಿಣಿ ಸಿಂಧೂರಿಯವರು ಜಿಲ್ಲೆಯ 100 ರೈತರನ್ನ ಗುರುತಿಸಿ ಅವರಿಗೆ ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ಶಿಕ್ಷಣ ಕೊಟ್ಟು ಪ್ರೋತ್ಸಾಹ ನೀಡಿದ್ದು ವಿಶೇಷ. ಕೃಷಿಕರಿಗೆ ಬ್ಯಾಂಕ್ಗಳ ಜೊತೆಯೂ ಸಂಪರ್ಕವನ್ನ ಮಾಡಿಕೊಟ್ಟಿದ್ದಲ್ಲದೆ ಜಿಲ್ಲೆಯಲ್ಲಿ ವಿಪರೀತವಾಗಿ ನಡೀತಾ ಇದ್ದ ಹೆಣ್ಣು ಭ್ರೂಣ ಹತ್ಯೆಯ ಬಗ್ಗೆ ಜಾಗೃತಿ ಮೂಡಿಸಿ ಕಾನೂನಿನ ಮೂಲಕವೂ ಸಾಕಷ್ಟು ಕಡಿವಾಣ ಹಾಕಿದ್ದು ನಿಜಕ್ಕೂ ಕ್ರಾಂತಿಕಾರಿ ಕಾರ್ಯಕ್ರಮ. 2014ರ ಒಂದೇ ವರ್ಷದಲ್ಲಿ ರೋಹಿಣಿಯವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ದಾಖಲೆಯ 1 ಲಕ್ಷ ಶೌಚಾಲಯಗಳ ನಿರ್ಮಾಣವಾಗುತ್ತದೆ. ಅತ್ಯಂತ ಹೆಚ್ಚು ಶೌಚಾಲಯಗಳನ್ನ ನಿರ್ಮಿಸಿರುವ ದೇಶದ ಪ್ರಮುಖ 3 ಜಿಲ್ಲೆಗಳಲ್ಲಿ ಮಂಡ್ಯ ಕೂಡ ಒಂದಾಗಿದ್ರೆ ಆ ಶ್ರೇಯ ರೋಹಿಣಿಯವರಿಗೆ ಸಲ್ಲಬೇಕು. ಅದರಲ್ಲೂ ಜನರು ಶೌಚಾಲಯಗಳನ್ನ ಹೊಂದಿದ್ದಾರೋ ಇಲ್ಲವೋ ಅನ್ನುವುದನ್ನ ಖಾತ್ರಿಪಡಿಸಲು ಪ್ರತಿನಿತ್ಯ ಬೆಳಿಗ್ಗೆ ಮುಂಜಾನೆ
ಅನ್ನೋ ಕಾರ್ಯಕ್ರಮದ ಮೂಲಕ ತಾವೇ ಗ್ರಾಮಸ್ಥರನ್ನ ಭೇಟಿಯಾಗಿ ಮಾತಾಡ್ತಾ ಇದ್ರು. ಹೀಗೆ ಜನಗಳ ಜೊತೆ ನೇರವಾಗಿ ಬೆರೆತು ಕೆಲಸ ಮಾಡೋ ವಿಶೇಷ ಅಧಿಕಾರಿಯಾಗಿ ಗುರುತಿಸಿಕೊಂಡಿದ್ದಾರೆ ರೋಹಿಣಿ ಸಿಂಧೂರಿ. ಸಿಂಧೂರಿಯವರು 2015 ಸೆಪ್ಟೆಂಬರ್ 16ರಿಂದ ಬೆಂಗಳೂರಿನ ಕೆಎಫ್ಸಿಎಸ್ಸಿ ಇದರ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ನಂತರ ಹಾಸನದ ಜಿಲ್ಲಾಧಿಕಾರಿಯಾಗಿ ಜವಾಬ್ದಾರಿ ವಹಿಸಿಕೊಳ್ತಾರೆ. ಹಾಸನ ಅಂದ್ರೆ ರಾಜ್ಯ ರಾಜಕಾರಣದ ಪ್ರಮುಖ ಕೇಂದ್ರ. ಇಂತಹ ಜಾಗಗಳಲ್ಲಿ ಅಧಿಕಾರಿಗಳು ಸ್ವತಂತ್ರವಾಗಿ ಕೆಲಸ ಮಾಡೋದೇ ದೊಡ್ಡ ಸವಾಲು. ರೋಹಿಣಿ ಸಿಂಧೂರಿಯವರು ಹಾಸನದ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಾಗ ಶ್ರವಣ ಬೆಳಗೊಳದ ಮಹಾಮಸ್ತಕಾಭಿಷೇಕಕ್ಕೆ 9 ತಿಂಗಳು ಬಾಕಿ ಇದ್ದವು. ಈ ಪ್ರತಿಷ್ಠಿತ ಸಮಾರಂಭಕ್ಕಾಗಿ ಜಗತ್ತಿನ ಎಲ್ಲ ಕಡೆಯಿಂದ ಬರುವ ಭಕ್ತಾದಿಗಳಿಗೆ ಯಾವುದೇ ಅಡಚಣೆ ಆಗದಂತೆ ವ್ಯವಸ್ಥೆ ಮಾಡೋದು ಜಿಲ್ಲಾಧಿಕಾರಿಯಾಗಿ ರೋಹಿಣಿಯವರಿಗೆ ದೊಡ್ಡ ಸವಾಲಾಗಿತ್ತು. ಸುಮಾರು 40 ಲಕ್ಷ ಜನರು ಭಾಗವಹಿಸಿದ್ದ ಆ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮವನ್ನ ಸಿಂಧೂರಿಯವರು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಎಲ್ಲವನ್ನ ಸಮರ್ಥವಾಗಿ ನಿಭಾಯಿಸಿದ್ರು ಕೆಲವು ರಾಜಕೀಯ ನಾಯಕರಿಂದ ವಿರೋಧವೂ ಬಂತು. ಮಹಾಮಸ್ತಕಾಭಿಷೇಕ ಮುಗಿದ ನಂತರ ಸಚಿವರಿಂದ ತನ್ನ ಜಿಲ್ಲಾಧಿಕಾರಿ ಸ್ಥಾನಕ್ಕೆ ಕುತ್ತು ಬರುತ್ತೆ ಅನ್ನೋದು ಗೊತ್ತಾಗಿ ಸರ್ಕಾರದ ವಿರುದ್ಧವೇ ಕಾನೂನು ಹೋರಾಟ ಮಾಡಿ ಗೆಲ್ತಾರೆ. ಈ ಸಮಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ಉತ್ತಮ ಎಸ್ಎಸ್ಎಲ್ಸಿ ಫಲಿತಾಂಶ ಬರೋದಕ್ಕೂ ರೋಹಿಣಿಯವರ ಶ್ರಮವೇ ಮುಖ್ಯ ಕಾರಣವಾಗಿತ್ತು. ರೋಹಿಣಿಯವರು ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸುವಾಗ ಟಾಪ್ 10 ಜಿಲ್ಲೆಗಳಲ್ಲೂ ಇರದ ಹಾಸನ 2019 ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಬಂದಿರೋದು ದಾಖಲೆಯೂ ಹೌದು. 2020 ಸೆಪ್ಟೆಂಬರ್ನಲ್ಲಿ ರೋಹಿಣಿ ಸಿಂಧೂರಿಯವರು ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಜೂನ್ 2021 ಹುದ್ದೆಯಲ್ಲಿ ಮುಂದುವರಿಯುತ್ತಾರೆ. ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತೆ ಶಿಲ್ಪಾ ನಾಗ್ ಅವರೊಂದಿಗಿನ ವಿವಾದದ ಬಳಿಕ ಇಬ್ಬರನ್ನೂ ಮೈಸೂರಿನಿಂದ ವರ್ಗಾವಣೆ ಮಾಡಲಾಯಿತು. ಸ್ಥಳೀಯ ರಾಜಕೀಯ ಪುಡಾರಿಗಳ ಭೂಮಾಫಿಯಾಗೆ ಬ್ರೇಕ್ ಹಾಕುವುದಕ್ಕೆ ಹೋಗಿದ್ದು ಕೂಡ ರೋಹಿಣಿಯವರ ವರ್ಗಾವಣೆಗೆ ಕಾರಣವಾಗಿತ್ತು. ಆಗ ಮೈಸೂರಿನ ಎಲ್ಲ ಪಕ್ಷದ ರಾಜಕೀಯ ನಾಯಕರು ನಾಚಿಕೆ ಬಿಟ್ಟು ರೋಹಿಣಿ ಸಿಂಧೂರಿಯವರ ವಿರುದ್ಧ ಒಂದಾಗಿದ್ದೇ ಇವರೆಂಥ ಸಿಂಹಿಣಿ ಅನ್ನೋದು ಅರ್ಥ ಆಗುತ್ತೆ. ನಿಜ ಹೇಳಬೇಕು ಅಂದ್ರೆ ಇವತ್ತಿನ ಭ್ರಷ್ಟ ದುಷ್ಟ ರಾಜಕೀಯ ನಾಯಕರ ನಡುವೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಕೆಲಸ ಮಾಡೋದು ಕಷ್ಟ. ಅದರಲ್ಲೂ ಮಹಿಳಾ ಅಧಿಕಾರಿಗಳು ಇನ್ನೂ ಹೆಚ್ಚಿನ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ. ಈ ಎಲ್ಲ ಸವಾಲುಗಳನ್ನ ರೋಹಿಣಿ ಸಿಂಧೂರಿಯವರು ಎದುರಿಸಿದ್ದಾರೆ, ಮುಂದೆಯೂ ಎದುರಿಸಬೇಕಾಗತ್ತೆ. ಕೈಯಲ್ಲಿ ಎಂತಹ ಸಾಂವಿಧಾನಿಕ ಅಧಿಕಾರ ಇದ್ದರೂ ಚುನಾಯಿತ ಪ್ರತಿನಿಧಿಗಳ ಆಟಕ್ಕೆ ಒಮ್ಮೊಮ್ಮೆ ತಲೆ ಬಾಗಲೇಬೇಕಾಗುತ್ತದೆ. ಏನೇ ಆದರೂ ವ್ಯವಸ್ಥೆಯ ಜೊತೆಗೆ ಸಾಕ್ತೀನಿ ಅನ್ನೋ ಪ್ರಮಾಣ ಮಾಡಿ ಅಧಿಕಾರ ಸ್ವೀಕರಿಸುವಂತಹ ಇಂತಹ ಅಧಿಕಾರಿಗಳು ಕೆಲವೊಮ್ಮೆ ತಣ್ಣಗೆ ಸೋಲಬೇಕಾಗುತ್ತೆ, ಕೆಲವೊಮ್ಮೆ ಸಣ್ಣಗೆ ನೋವು ತಿಂದು ಸಹಿಸಿಕೊಳ್ಬೇಕಾಗತ್ತೆ. ಇಷ್ಟೆಲ್ಲ ಸಾಹಸ ಸಾಧನೆಗಳ ನಡುವೆಯೂ ರೋಹಿಣಿ ಸಿಂಧೂರಿಯವರನ್ನ ಆರೋಪ ಆಪಾದನೆ ವಿವಾದಗಳು ಬಿಟ್ಟಿಲ್ಲ. ರೋಹಿಣಿ ಸಿಂಧೂರಿಯವರು ಯಾವ ವಿವಾದ ಹಾಗೂ ಆಪಾದನೆಗಳಿಗೆ ಕೆಲಸದ ಮೂಲಕವೇ ಉತ್ತರ ಕೊಟ್ಟುಕೊಂಡೇ ಬಂದಿದ್ದಾರೆ. ಈ ಹಿಂದೆ ಮೈಸೂರಿನ ಜಿಲ್ಲಾಧಿಕಾರಿಗಳ ಅಧಿಕೃತ ನಿವಾಸದಲ್ಲಿ ಪಾರಂಪರಿಕ ಇಲಾಖೆಯ ಅನುಮತಿ ಇಲ್ಲದೆ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಜುಕೊಳ ಮತ್ತು ಜಿಮ್ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಆರೋಪ ಇವರ ಮೇಲೆ ಬಂದಿತ್ತು. ಇದಲ್ಲದೆ ಕೋವಿಡ್ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆಯಿಂದ ನಡೆದಿರುವಂತಹ ಸಾವುಗಳಿಗೆ ರೋಹಿಣಿಯವರೇ ಕಾರಣ ಅನ್ನೋ ಆರೋಪವನ್ನು ಹೊರಿಸಲಾಗಿತ್ತು. ಇನ್ನು ಐಪಿಎಸ್ ಅಧಿಕಾರಿ ಡಿ ರೂಪಾ ಮೌದ್ಗಿಲ್ ಅವರ ಜೊತೆ ವೈಯಕ್ತಿಕ ಮತ್ತು ವೃತ್ತಿಪರ ಸಂಘರ್ಷ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಇಬ್ಬರು ಮಹಿಳಾ ಅಧಿಕಾರಿಗಳು ಪ್ರತಿಷ್ಠೆಗೆ ಬಿದ್ದು ಕಾನೂನು ಸಮರಕ್ಕೂ ಇಳಿದು ಸುಪ್ರೀಂ ಕೋರ್ಟ್ ತನಕ ಹೋಗಿದ್ರು. ಈ ಪ್ರಕರಣದಲ್ಲಿ ಇಬ್ಬರೂ ಮಹಿಳಾ ಅಧಿಕಾರಿಗಳ ವಿರುದ್ಧ ಸರ್ಕಾರ ನೋಟಿಸ್ ಕೂಡ ಜಾರಿ ಮಾಡಿತ್ತು. ಇದಲ್ಲದೆ ಗಾಯಕ ಲಕ್ಕಿ ಅಲಿಯವರ ಭೂಮಿಯನ್ನ ಅಕ್ರಮವಾಗಿ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ರೋಹಿಣಿ ಸಿಂಧೂರಿ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಲೋಕಾಯುಕ್ತಕ್ಕೆ ದೂರು ದಾಖಲಾಗಿತ್ತು. ಇದೆಲ್ಲದರ ಜೊತೆಗೆ ಡಿಕೆ ರವಿ ಆತ್ಮಹತ್ಯೆ ಪ್ರಕರಣದಲ್ಲೂ ಸಿಂಧೂರಿಯವರ ಹೆಸರು ತಳುಕು ಹಾಕಿಕೊಂಡಿದ್ದು ಕೂಡ ನಿಮಗೆಲ್ಲ ನೆನಪಿರಬಹುದು.
ಇಷ್ಟೆಲ್ಲ ಇದ್ದರೂ ರೋಹಿಣಿ ಸಿಂಧೂರಿಯವರು ಭ್ರಷ್ಟ ಅಧಿಕಾರಿ ಎಂದು ಎಲ್ಲಿಯೂ ಸಾಬೀತಾಗಿಲ್ಲ. ಎಲ್ಲಿಯೂ ಅವರು ಕರ್ತವ್ಯದಲ್ಲಿ ಗೌರವಕ್ಕೆ ಚ್ಯುತಿ ತಂದುಕೊಳ್ಳಲಿಲ್ಲ. ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನೋ ಮಾತಿಗೆ ಅನ್ವರ್ಥವಾಗಿರೋ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿಯವರು ಎಷ್ಟೋ ಹೆಣ್ಣು ಮಕ್ಕಳಿಗೆ ಪ್ರೇರಣೆಯೂ ಆಗಿದ್ದಾರೆ. ಇಂತಹ ಅಧಿಕಾರಿಗಳಿಗೆ ಇನ್ನಷ್ಟು ಸ್ವಾತಂತ್ರ್ಯ ಸಿಕ್ಕಿದ್ರೆ ಜನರಿಗಂತೂ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ. ಆದ್ರೆ ನಮ್ಮ ಲಜ್ಜೆಗೆಟ್ಟ ನೀತಿಗೆಟ್ಟ ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಕೆಲಸ ಮಾಡಬೇಕಾದ ಭ್ರಷ್ಟ ವ್ಯವಸ್ಥೆಯಲ್ಲಿ ಎಷ್ಟು ಘನತೆಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯವೋ ಅಷ್ಟು ಕೆಲಸವನ್ನ ರೋಹಿಣಿ ಸಿಂಧೂರಿ ದಾಸ್ರಿಯವರು ಮಾಡ್ತಿದ್ದಾರೆ. ಅಧಿಕಾರಿಯಾಗಿ ಮುಂದೆಯೂ ಅವರಿಂದ ಜನರಿಗೆ ಇನ್ನಷ್ಟು ಅನುಕೂಲ ಆಗಲಿ ಅಂತ ನಾವು ಹಾರೈಸೋಣ. ಇದಾಗಿತ್ತು ಈ ದಿನದ ಲೇಡೀಸ್ ಫಸ್ಟ್ ವಿಷಯ. ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.